ಪ್ರೀತಿಯಿಂದ ನೀವು ಅಪಾರ್ಟ್ಮೆಂಟ್ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಎಲ್ಲ ಇಷ್ಟವಾದಗಳನ್ನು ಎಲ್ಲ ಬಯಸಿದಲ್ಲಿ ಹೇಳುತ್ತಾ ನಾವು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಇಸ್ಕಾನ್ ಪ್ರೆಸಿಡೆಂಟ್ ಪ್ರೇಮ ಬರ್ತೀರಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಹರೇ 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 ರಾಮ ಹರೇ ಹಾಕ ಹಾಕ ಅದು ತೆಗ್ತದೆ. ಹರೇ ಹರೇ ಕೃಷ್ಣ ಹರೇ ಗಾಂಧಿ ಹಂಚಿಬೋಡಿ ಎಕ್ಸ್ಟ್ರಾ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ गौरी प्रिया नंदना गजानना गौरी प्रिया नंदना गजानना पूर्ण सेविता पार्वती नंदना पूर्ण सेविता विनाशक आदि गजानना विघ्न विनाशक आदि गजानना गौरी प्रिया नंदना गजानना गौरी प्रिया नंदना गजानना गौरी प्रिया
मुरलीधर नंद किशोरा आनंद किशोरा नंद किशोरा आनंद किशोरा जय कृष्ण बाला जय वेणुगोपाला जय कृष्ण बाला जय वेणुगोपाला आनंद सागर मुरलीधर मेरा प्रभु राधेला वेणुगोपाला मेरा प्रभु राधेला वेणुगोपाला आनंद मुरलीधर कृष्ण गोपाला गोपाला कृष्ण आनंद सागर राधे गोविंद कृष्ण मुरारी राधे गोविंद कृष्ण मुरारी गोविंद गोपाला कृष्ण मुरारी मन पतित पावन अरुण किरण शरण शरण पतित पावन मर्यबेड मनरनीय हरिय स्मरणीय यागयज्ञ ಮಾಡಲಿಕ್ಕೆ ಯಾಗಯಜ್ಞ ಮಾಡಲಿಕ್ಕೆ ವಂದನ ನಾದಶಯನಿ ಮಾಡಿರೋ ಕೂಡಿ ಭಜನೆ ನೋಡಲು ಅಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಯಣ ಹರಿ ಓಂ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಹರಿ ಓಂ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣ ಗಿರಿವರ
ಶರಣಾಗತ ಜನ 5 ನಿಮಿಷ ಗೀತೆಯನ್ನು ಓದ್ಬೇಕಲ್ಲ 5 ನಿಮಿಷ 5 ನಿಮಿಷ ದಿವಸಾಗ್ಲೂ ಓದಿದ್ರೆ ಅದು ಅಮೃತ ನಮಗೆ ಅಮೃತ ಬೇಕು ಪುರುಷೋತ್ತಮ ನರಹರಿ ಕುಟಿಲವ ಬೀಳದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಪದ ಕಟೆಯನ್ನಾಡುವ ಮನುಜರು ಮನದಲ್ಲಿ ಕಟೆಯನ್ನಾಡುವ ಮನುಜರು ಮನದಲ್ಲಿ ಪಠನೆಯ ನೀವು ಬೆಲ್ಲ ಜೋಡಿಡಲೇನು ಫಲ पशुपति रंजन राम 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 जय राम 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 जय राम 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 अनाथ रक्षक राम 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 आपत्तांडव राम 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 अनाथ रक्षक राम 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 आपत्तांडव राम 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 मैथिरी नंदन राम 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 मारुति वंदित राम 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 मैथिरी नंदन राम 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 मारुति वंदित राम 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 जय राम 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 जय राम 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 जय राम 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 जय राम 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 देव बंधनो नम स्वामी बंधनो देव बंधनो नम
ಸ್ವಾಮಿ ಬಂದನು ದೇವರ ದೇವ ಸಿಕ್ಕಾಮಣಿ ಬಂದನು ದೇವರ ದೇವ ಸಿಕ್ಕಾಮಣಿ ಬಂದನು ದೇವ ಬಂದನು ನಮ್ಮ ಸ್ವಾಮಿ ಬಂದನು ದೇವ ಬಂದನು ನಮ್ಮ ಸ್ವಾಮಿ ಬಂದನು ಉರಗ ಶಯನ ಬಂದ ಗರುಡ ಗಮನ ಬಂದ 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 ನರಗೊಳಿದವ ಬಂದ ನಾರಾಯಣ ಬಂದ ನರಗೊಳಿದವ ಬಂದ ನಾರಾಯಣ ಬಂದ ನರಗುಳಿದವ ಬಂದ ನಾರಾಯಣ ಬಂದ ನರಗುಳಿದವ ಬಂದ ನಾರಾಯಣ ಬಂದ ದೇವ ಬಂದನು ನಮ್ಮ ಸ್ವಾಮಿ ಬಂದನು ದೇವ ಬಂದನು ನಮ್ಮ ಸ್ವಾಮಿ ಬಂದನು ದೇವರ ದೇವ ಸಿಖಾಮಣಿ ಬಂದನು ದೇವರ ದೇವ ಸಿಖಾಮಣಿ ಬಂದನು ದೇವ ಬಂದನು ನಮ್ಮ ಸ್ವಾಮಿ ಬಂದನು ದೇವ ನಮ್ಮ ಮಂದರುತ್ತಾರ ಬಂದ ಮಾಮನಹರ ಬಂದ ಮಂದರುತ್ತಾರ ನಕ್ಕಹರನು ಬಂದ ಚಕ್ರಧರನು ಬಂದ ನಕ್ಕಹರನು ಬಂದ ಚಕ್ರಧರನು ಬಂದ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲಂದು ಜಯ ನಿಕ್ಕುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾಬ ಲಕ್ಷ್ಮೀ ಬಾರಮ್ಮ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ಕನಕಾವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ನಗರ ಕೋಟಿ ತೇಜದಿ ಹೊಳೆಯುವ ಶುಕ್ರವಾರದ ಹರಿ ಕುಣಿದ ನಮ್ಮ ಹರಿ ಕುಣಿದ
केशव माधव यादव नंदन राधे कृष्ण राधे केशव माधव यादव राधे कृष्ण राधे गोविंद भज राधे गोपाल नीलमेघ श्याम वर्ण राधे गोपाल नीलमेघ श्याम वर्ण राधे नंद नंद गोविंद गोविंद राधे गोविंद नंद आनंद मुकुंद गोविंद
भजो राधे गोपाला भजो राधे गोविंद भजो राधे गोपाला राधे गोविंद राधे गोविंदा भजो राधे राधे गोपाला राधे गोविंदा श्रीनिवासराय भक्तारा प्रिया श्रीनिवासराय चंदान तेरी बाबा रंगा चंद्र भगवान की जय। राधा कृष्ण चंद्र भगवान की जय। गंगा मैया यमुना मैया की जय। भक्ति देवी तुलसी महारानी की जय। तिरुपति तिरुमला द्वारका पंडरापुर अयोध्या गुरुवायूर श्रीरंग धाम की जय। अनंत कोटि भक्त वृंद की
ಅಭಿನಂದನೆಗಳು. ಇದು 2ನೇ ವರ್ಷ ನಮ್ಮ ನಗರ ಸಂಕೀರ್ತನೆ. ನಿಮ್ಮ ಎಲ್ಲರ ಪಾರ್ಟಿಸಿಪೇಷನ್, ಎಲ್ಲರೂ ಭಜನೆ ಹೇಳುತ್ತಾ, ಮೊದಲು ಇದು ಮಾಡುವಾಗ ಎಷ್ಟು ಕಷ್ಟ ಇದೆ, ಆ ಭಗವಂತನೆಲ್ಲ ಕಷ್ಟಗಳನ್ನು ನಿವಾರಿಸುತ್ತಾನೆ. ಮೊದಲು ಹೋಗಿ ಮನೆ ಮನೆಗೆ ಹೇಳಬೇಕು. ಆ ನಂತರ ಒಂದು ಮೈಕ್ ಕೊಡಿಯಪ್ಪ, ಕೇಳ್ತದ ನಿಮಗೆ ಎಲ್ಲರೂ? ಈ ಕೃಷ್ಣ ರಾಮ ಅಂತ ಹೇಳಿದ ಕೂಡಲೇ ನಮ್ಮ ಅಡಗಿ ಕುಳಿತುಕೊಂಡ ಯಾರು? ನಮ್ಮ 6 ಅರಿಷಡ್ವರ್ಗ ಹೇಳುತ್ತಾರೆ. ಕಾಮ, ಕ್ರೋಧ, ಯಾರು ಹೇಳಿದ? ಮದ, ಕಾಮ, ಕ್ರೋಧದ ನಂತರ ಏನು? ಲೋಭ ಅಂದರೆ ಎಂಥದ್ದು? ಗ್ರೀಡ್. ಯಾರ ಹತ್ರ ಗ್ರೀಡ್ ಇದೆ ಒಳಗೆ? ಎಲ್ಲ ಹತ್ರ ಇದೆಯಾ? ಕಾಮ, ಕ್ರೋಧ, ಲೋಭ, ಮೋಹ ಯಾರ ಹತ್ರ ಇದೆ? ಅರ್ಜುನಂತ ಮಾತ್ರವಾ? ಎಲ್ಲ ಹತ್ರ ಇದೆ. ಅರ್ಜುನ ಮೋಹದಿಂದ ನಮಗೆ ಏನು ಸಿಕ್ಕಿದ್ದು? ಗೀತಾ ಅಮೃತ ಸಿಕ್ಕಿದಲ್ವಾ? ಆದರೆ ಯಾರೂ ಚೆಕ್ ಮಾಡೋದಿಲ್ಲ, ಯಾರು ಇದು ಯಾವ ಟೈಪಿನ ಮೋಹ. ನಮಗೆ ತುಂಬ ಇದು ನನ್ನ ಮನೆ, ಇದು ನನ್ನ ದೇಹ, ಇದು ನನ್ನ ಗಂಡ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು. ಬರುವಾಗ ತಂದಿದ್ದೀರಿ, ಹೋಗುವಾಗ ಬಿಟ್ಟು ಕರೆದ್ರೆ ಬರೋದಿಲ್ಲ ಯಾರು. ನಾನು ಹೋಗ್ತೇನೆ, ಬರ್ತೀಯಾ? ನೀವು ಮುಂದೆ ಹೋಗಿ, ನಾವು ಬರ್ತೇವೆ ಮೆಲ್ಲನೆ ಅಂದರೆ ಅಲ್ವಾ? ಹಾಗೆ ಯಮ ಕೂಡ ಹೆದರ್ತಾನಂತೆ. ನೀವು ಕೃಷ್ಣ ರಾಮ ಹೇಳಿದರೆ ಕೂಡ ಯಮ ಬರುವನು ಕೂಡ ನಿಲ್ಲಿಸ್ತಾನಂತೆ. ಅರೆ ಕೃಷ್ಣನ ರಾಮನ ಪುದದ್ದೆಪ್ಪು ನಮ್ಮ ಪೋಪಿನ ಬರ್ಚಡೆ ಈಗ ರಿಪೀಟಿದ್ವಿ ನೋಡೋಣ. ಸೊ ಲೈಕ್ ದ್ಯಾಟ್. ಅದಕ್ಕೆ ಯಾಕೆ ನಾವು ಜೋರಾಗಿ ಹೇಳಬೇಕಂದ್ರೆ, ಈ ಮನೆ ನಮ್ಮ ಕಣ್ಣಿನಲ್ಲಿ, ಮೂಗಿನಲ್ಲಿ, ನಾಲಗೆಯಲ್ಲಿ, ಕಣಗಳಲ್ಲಿ ಅರಿಷಡ್ವರ್ಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಮದ ಇದು ನನ್ನ ದೇಹ, ಇದು ನನ್ನ ಮನೆ. ಬರುವಾಗ ತಂದಿದ್ದೀರಿ, ಬರುವಾಗ ಒಂದು ಡ್ರೆಸ್ ಕೂಡ ತರಲಿಲ್ಲ ನೀವು ಅಲ್ವಾ? ಹೌದಾ? ಡ್ರೆಸ್ ಕೂಡ ತರೋದಿಲ್ಲ. ಆದ್ದರಿಂದ ಈಗ 6, ಈಗ ನಾವು 2 ಆ್ಯಡ್ ಮಾಡಿದ್ದೇವೆ, ವಾಟ್ಸಪ್ ಮತ್ತು ಫೋನ್. 8 ಅರಿಷಡ್ವರ್ಗ, 8 ಷಡ್ವರ್ಗ. ಪ್ರಭುಜಿ ಎಲ್ಲಿದ್ದಾರೆ? ಪ್ರಭುಜಿ ಒಳಗಿದ್ದಾರಾ? ನೋಡಿ, ವಾಟ್ಸಪ್ ಬೆಳಗ್ಗೆ ಎದ್ದ ಕೂಡಲೇ ನೋಡಬೇಡಿ ದಯಮಾಡಿ. ನಾನು ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಟಾಯ್ಲೆಟ್ಗೆಲ್ಲ ಹೋಗಿ ಶುಕಶಾಸ್ತ್ರ ಅಂದರೆ ಶ್ರೀಮದ್ ಭಾಗವತವನ್ನು ಓದುವುದು. 1 ಚಾಪ್ಟರ್, ಅರ್ಧ ಗಂಟೆಯಿಂದ 3/4 ಗಂಟೆ. ಈಗ ಶಿಬಿಯ ಒಂದು ಸ್ಟೋರಿ ಹೇಳ್ತೇನೆ. ಶಿಬಿ ಯಾರು ಹೇಳ್ತಾರೆ? ಶಿಬಿಯ ಸ್ಟೋರಿ ಯಾರಿಗೆ ಗೊತ್ತುಂಟು? ಶಿಬಿಯ ಸ್ಟೋರಿ. ಶಿಬಿ ದೊಡ್ಡ ದಾನ ಮಾಡುವುದಂತೆ. ಚಿಂತೆ ಇಲ್ಲ, ಬೆಳಗ್ಗೆ 5 ಗಂಟೆವರೆಗೆ ಇದು ಲೆಕ್ಚರ್ ಇದೆ. ಆಕೃತಿಕ ನಾಳೆ ರಜೆ ಅಲ್ಲ, ಕರ್ನಾಟಕ ಬ್ಯಾಂಕ್ ಬಂದ್. ಶಿಬಿ ದೊಡ್ಡ ದಾನಿಯಂತೆ. ಅವನನ್ನು ಚೆಕ್ ಮಾಡಲು ಅಗ್ನಿದೇವ ಪಾರಿವಾಳವಾಗಿ ಡ್ರೆಸ್ ಚೇಂಜ್ ಮಾಡಿ, ನಂತರ ಇಂದ್ರದೇವ ವಲ್ಚರ್, ಮೇಲಿದ್ದೆ ಅಲ್ಲ ವಲ್ಚರ್, ಗಿಡುಗ ಎಂತ ಹೇಳ್ತಾರೆ? ಗದ್ದು ಎಂಥದ್ದು? ಹದ್ದು, ರಣಹದ್ದು ಬರ್ತಾರೆ. ರಣಹದ್ದು ಅಗ್ನಿದೇವ ಪಾರಿವಾಳವಾಗಿ ಆ ರಣಹದ್ದು ಪಾರಿವಾಳವನ್ನು ಹಿಡಿಲಿಕ್ಕೆ ಬರ್ತದೆ, ಮಾಂಸ ಬೇಕಾದ್ರದ್ದು. ಆಗ ಪಾರಿವಾಳ ಓಡಿ ಹೋಗಿ ಯಾರ ಹತ್ರ ಹೋಗ್ತದೆ? ಶಿಬಿ ಹತ್ತಿರ. ಶಿಬಿ ದೊಡ್ಡ ದಾನಿ. ಶಿಬಿ ಹೇಳ್ತಾನೆ, ಅವನನ್ನು ಕೊಲ್ಲಬೇಡಮ್ಮ, ಹದ್ದು, ನಾನು ಎಷ್ಟು ನಿಮಗೆ ಎಷ್ಟು 1 ಕಿಲೋ, ಅರ್ಧ ಕಿಲೋ ಎಷ್ಟು ಮಾಂಸವ, ಅದು ನನ್ನ ದೇಹದ ಮಾಂಸ ತೆಗೆದು ನಿನಗೆ ಕೊಡುತ್ತೇನೆ, ತೂಕತ. ಒಂದು ಸೈಡ್ ಪಾರಿವಾಳನ ಇಡ್ತಾನೆ, ಒಂದು ಸೈಡ್ ತನ್ನ ಮಾಂಸವನ್ನು ತೆಗೆದು ತಕ್ಕಡೆಯಲ್ಲಿ ಹಾಕ್ತಾನೆ. ಆಗ ಈಕ್ವಲ್ ಆಗೋದಿಲ್ಲ, ಎಷ್ಟು ಹಾಕಿದರೆ ಮಾಂಸ ಈಕ್ವಲ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಪೂರ ನನ್ನ ದೇಹವನ್ನು ಇಡ್ತೇನೆ, ದೇಹವನ್ನು ಇಟ್ಟಾಗ ಈಕ್ವಲ್ ಆಗ್ತದೆ, ಎಲ್ಲ ದೇಹವನ್ನು ಕೂಡ ನಾನು ಅರ್ಪಿಸ್ತೇನೆ, ದಾನಿ ಶಿಬಿ. ಆಗ ಇಂದ್ರ ತನ್ನ ನಿಜ ರೂಪವನ್ನು ತೋರ್ತಾನೆ ಮತ್ತು ಪಾರಿವಾಳ ಕೂಡ ನಿಜ ರೂಪವನ್ನು ತೋರಿಸ್ತದೆ. ಚೆಕ್ ಮಾಡಲಿಕ್ಕೆ ಬಂದದವರು ಎಷ್ಟು ದೊಡ್ಡ ದಾನಿಯನ್ನು. ಆದ್ದರಿಂದ
ನಾವು ದಾನಿ ನಾವೆಲ್ಲ ಹೇಳ್ತೇವೆ, ನಾವು ಡೊನೇಟ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಸೊ ದೇವರು ಕೂಡ ನಮ್ಮನ್ನು ಚೆಕ್ ಮಾಡುತ್ತಾರೆ ಎಷ್ಟು ದಾನಿ ಎಂದು. ಆದ್ದರಿಂದ ಪ್ರಿಯ ಭಕ್ತರೇ, ಆದಷ್ಟು ಇದು ಗೀತೆ ಒಂದು ಅಮೃತ. ನಾವು ಗೀತೆಯನ್ನು ದಿವಸ ಆಗಲೂ ಗೀತೆ ಒಂದು ಜಸ್ಟ್ ಪ್ಲೇನ್ ರೈಸ್ ಅಂತೆ, ಪ್ಲೇನ್ ಅಕ್ಕಿ, ಮತ್ತು ಶ್ರೀಮದ್ ಭಾಗವತಂ ಸಾಂಬಾರಂತೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಆ ಪ್ಲೇನ್ ರೈಸನ್ನು ಸಾಂಬಾರಿನೊಟ್ಟಿಗೆ ತಿಂದರೆ ನಮಗೆಲ್ಲ ಗೀತೆ ಅರ್ಥವಾಗುತ್ತದೆ ಅಂತೆ. ಆದ್ದರಿಂದ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, 5 ನಿಮಿಷ ಗೀತೆಯ ಅಮೃತವನ್ನು ಕುಡಿಯಿರಿ ಮತ್ತು ಶುಕಶಾಸ್ತ್ರ ಅಂದರೆ ಶ್ರೀಮದ್ ಭಾಗವತಮನ್ನು ಒಂದು ಅರ್ಧ ಗಂಟೆ ಓದಿರಿ. ನಾವೀಗ ಜನ್ಮ ಮೃತ್ಯು ಜರ ವ್ಯಾಧಿ ಆ ಬಸ್ಸಿನ ಅಡಿಗೆ ಬಿದ್ದಿದ್ದೇವೆ, ಜನ್ಮ ಮೃತ್ಯುವಿನ ಬಸ್ಸಿಗೆ ಅಡಿಗೆ ಬಿದ್ದಿದ್ದೇವೆ. ಆ ಚಕ್ರದಿಂದ ಎಬ್ಬಿಸಲು ಈ ಚಕ್ರವನ್ನು, 3ನೇ ಕಣ್ಣಿನ ಚಕ್ರವನ್ನು ನಾವು ಎಬ್ಬಿಸಬೇಕಂತೆ. 3ನೇ ಕಣ್ಣಿನ ಚಕ್ರ ಅದು ನೆತ್ತಿಯಿಂದ ಒಳಗೆ, 3ನೇ ಕಣ್ಣಿಂದ ಒಳಗೆ ಅದು 71,997 ದಾರಿಗಳಿದೆ, ವೇಸ್, ನಾಡಿಗಳು, ನಮ್ಮ ನರನಾಡಿಗಳು 71,997. ದುಬೈಯಲ್ಲಿ ಪೊಲೀಸ್ ನಂಬರ್, ಆಂಬ್ಯುಲೆನ್ಸ್ ನಂಬರ್ 997, ಇಲ್ಲಿ 71997. ಅವನು 3ನೇ ಕಣ್ಣಿನವನು ನೋಡಬೇಕಂತೆ, ಅವನನ್ನು ನಿದ್ದೆಯಲ್ಲಿ ಬಿಟ್ಟಿದ್ದೇವೆ ನಾವು. ಕೆಲವರಿಗೆ ತುಂಬ ಉದಾಸೀನ ಎಕ್ಸಸೈಸ್ ಮಾಡಲು. ನಾವು ಬೆಳಗ್ಗೆ ಎದ್ದು ಇದು ಚೇರ್ ಎಕ್ಸಸೈಸ್ ಮಾಡ್ತೇವೆ, ಚೇರ್ ಎಕ್ಸಸೈಸ್ ಮಾಡಿ ಕೂಡಲೇ ಹನುಮಾನ್ ಒಳಗೆ ಬರುತ್ತಾನೆ, ಆಕ್ಸಿಜನ್ ಬರುತ್ತದೆ. ಆದ್ದರಿಂದ ಪ್ರಿಯ ಭಕ್ತರೇ, ಆದಷ್ಟು ಬೆಂಡಿಂಗ್ ಎಕ್ಸಸೈಸ್ ಮಾಡಿ ಹನುಮಾನನ್ನು ಒಳಗೆ ತನ್ನಿ ಅನ್ನೋ ನಮಗೆ ಸ್ವಲ್ಪ ಉದಾಸೀನ. ವಿಗತ ಜ್ವರ ಹೇಳುತ್ತಾರೆ ಭಗವಂತ ಶ್ರೀಕೃಷ್ಣ. ವಿಗತ ಜ್ವರ, ಜ್ವರ ಅಂದರೆ ಉದಾಸೀನ. ಜ್ವರ ಬಂದರೆ ನಾವು ಹೇಳ್ತೇವಲ್ಲ, ಜ್ವರ ಬಂದರೆ ಮಲಗ್ತೇವೆ. ವಿಗತ ಅಂದರೆ ವಿದೌಟ್ ಎನಿ ಉದಾಸೀನ. ನಾವು ಆದಷ್ಟು ಬೆಂಡ್ ಮಾಡಿ ಹನುಮಂತನನ್ನು ಒಳಗೆ ತರಬೇಕು, ಅಂದರೆ ಆಕ್ಸಿಜನನ್ನು ಒಳಗೆ ತರಬೇಕು. ನಾನು ಈಗ ನಿಮ್ಮ ಹತ್ರ ಮಾತನಾಡ್ತಾ ಇದ್ದೇನೆ, ನಾವು ನಿಮ್ಮನ್ನು ನೋಡುವ ಅಗತ್ಯ ಇಲ್ಲ, ನಾನು ಎಕ್ಸಸೈಸ್ ಮಾಡುತ್ತಾ ಇದ್ದೇನೆ. ಯಾಕೆ? ಹನುಮಾನ್ ನನ್ನ ಒಳಗೆ ಬರುತ್ತಾನೆ, ಅಂಗಾರಾಮ್ಲ ಹೊರಗೆ ಹೋಗುತ್ತದೆ ಮತ್ತು ಆಮ್ಲಜನಕ ಒಳಗೆ ಬರುತ್ತದೆ. ಆಮ್ಲಜನಕ 24 ಗಂಟೆ ಆಮ್ಲಜನಕ ಯಾವುದು ಕೊಡುತ್ತದೆ? ಯಾವ ಮರ ಕೊಡುತ್ತದೆ? ಯಾವುದು ಮರ ಕೊಡುತ್ತದೆ 24 ಗಂಟೆ ಆಮ್ಲಜನಕ? ಕೆಲವು ಮರಗಳು 24 ಗಂಟೆ ಆಮ್ಲಜನಕ ಆಕ್ಸಿಜನ್ ಕೊಡುತ್ತದೆ. ಯಾವುದು ಗೊತ್ತುಂಟಾ? ಒಂದು ಅಶ್ವತ್ಥ ಮರ ಮತ್ತು ತುಳಸಿ. ಬನ್ನಿ ಅಮ್ಮ, ಬನ್ನಿ. ಒಂದು ಅಶ್ವತ್ಥ ಮರ 24 ಗಂಟೆ ಮತ್ತು ತುಳಸಿ 24 ಗಂಟೆ ಮತ್ತು ಮತ್ಯಾವುದು ಗುರುಜಿ ಇದ್ದಾರಾ? ಎನಿಬಡಿ ಎಲ್ಸ್? ಒಂದು ಅಶ್ವತ್ಥ ಮರ 24 ಗಂಟೆ ಕೊಡುತ್ತದೆ. ಬಿಲ್ವಪತ್ರೆ ಕೂಡ ಆಕ್ಸಿಜನ್ ಕೊಡ್ತದೆ. ಆದರೆ ಕೆಲವು ಇಂಡೋರ್ ಪ್ಲ್ಯಾಂಟ್ಸ್ ಇದೆ, ಅದು ಕೂಡ ನನಗೆ ನೆನಪು ಬರೋದಿಲ್ಲ, ಇಂಡೋರ್ ಪ್ಲ್ಯಾಂಟ್ಸ್. ಸೊ 24 ಗಂಟೆ ನಾವು ಎಕ್ಸಸೈಸ್ ಮಾಡಿದರೆ ನಮಗೆ, ನಾವು ಈಗ ಯಾಕೆ ನಾವು ಕೂತ್ಕೊಂಡು, ನನಗೆ ಕಣ್ಣು ಓಪನ್ ಮಾಡಿ ನನಗೆ ಮಾತನಾಡಲಿಕ್ಕೆ ಕಣ್ಣು ಓಪನ್ ಮಾಡೋ ಅಗತ್ಯ ಇಲ್ಲ. ನಾನು ಒಳಗೆ ಹೋಗುತ್ತಾ ಇದ್ದೇನೆ. ಉದ್ಧರೇದ ಆತ್ಮಾನವಸಾದೇದ ಆತ್ಮ ಬಂದರೂ ಆತ್ಮೇರಿ ಪುರಾತ್ಮನ ಅಂದರೆ ಎಂತ? ನಮ್ಮ ಮನಸ್ಸೇ ನಮಗೆ ಮಿತ್ರ, ನಮ್ಮ ಮನಸ್ಸೇ ನಮಗೆ ಶತ್ರು. ನಾನು ಮುಂಚಿನ ಕಂಪನಿಯಲ್ಲಿ ಒಬ್ಬ ರಾಧಾಕೃಷ್ಣ, ಇದು ರಾಧಾಕೃಷ್ಣ ನೋಡಿ, ಅವನ ಹೆಸರೇ ರಾಧಾಕೃಷ್ಣ, ಕೇರಳದವನು, ಸೆಕ್ರೆಟ್ರಿ. ಅವನ ವೈಫ್ ಮನೆಯಲ್ಲಿ ಲಿಕ್ಕರ್ ಕುಡಿಲಿಕ್ಕೆ ಬಿಡುತ್ತಿರಲಿಲ್ಲ. ನಾವು ಬ್ಯಾಚುಲರ್ ಇದ್ದಾಗ ಅವನ ಬಾಟಲನ್ನು ನಮ್ಮ ಸ್ಟಾಫ್ ಕ್ವಾರ್ಟರ್ಸ್ನಲ್ಲಿ ಬಂದು ಇಟ್ಟು ಓಪನ್ ಮಾಡ್ತಾನೆ. ನೀರು ಕೂಡ ಕುಡಿಯದೆ ಓಪನ್ ಮಾಡಿ ಹೀಗೆ ಕುಡಿತಾನೆ ಬಾಟಲನ್ನು. ನಾನು ನೋಡೋದು ಅವನು ಹೀಗೆ ಕುಡಿದ, ಡೈರೆಕ್ಟ್, ನೀರು ಕೂಡ ಇಲ್ಲ. ಮೆನನ್, ಅವನ ಹೆಸರು ರಾಧಾಕೃಷ್ಣ ಮೆನನ್. ತುಮ್ ಮರೆಗೇ ರೇ, ತುಮ್ ಐಸಾ ಪಿಯೇಗ, ಚಲ್ ರೇ, ಮರನೇ ವಾಲ ಕಬಿ ಭಿ ಮರ್ತಾ ಹೈ. 48 ವರ್ಷದಲ್ಲಿ ಸತ್ತ. 1 ತಿಂಗಳು ಸಾಯುವ ಮೊದಲು ಎಲ್ಲ ಲಿಕ್ಕರ್ ಹೋಗಿದೆ, ಇದು ಲಿವರ್ ಹೋಗಿದೆ, ಕಿಡ್ನಿ ಹೋಗಿದೆ, ಎಲ್ಲ ಹೋಗಿದೆ. ಮತ್ತು ಸ್ಟಾಫ್ನ ಹತ್ರ ಹೋಗಿ ಹೇಳ್ತಾನೆ, ಜನ್ಮದಲ್ಲಿ ನೀವು ಲಿಕ್ಕರ್ ಬಾಟಲ್ ಮುಟ್ಟಬಾರ್ದಂದು ಅವನಿಗೆ ಬುದ್ಧಿ ಬಂತು, ಎಲ್ಲರಿಗೂ ಬುದ್ಧಿ ಹೇಳಿ ಹೋದ. 48 ವರ್ಷದಲ್ಲಿ, ಗೊತ್ತಾಯ್ತಾ? ಸೊ ಹಾಗೆ ಜನರಿಗೆ ಅರ್ಥವಾಗುವುದಿಲ್ಲ. ದಯಮಾಡಿ ಲಿಕ್ಕರ್ ಬಾಟಲನ್ನು ಮುಟ್ಟಬೇಡಿ, ಆಯಿತಾ? ಇದು ದೇಹ
ಇದು ಸುದುರ್ಲಭ ಅಂತೆ. ಯಾವ ಶ್ಲೋಕ ಗುರುಜಿ? ಸುದುರ್ಲಭ. ಮನುಷ್ಯಾನಂ ಸಹಸ್ರೇಶು ಏನು ಸರ್? ಈ ಮನುಷ್ಯ ಜನ್ಮ ವೆರಿ ಡಿಫಿಕಲ್ಟ್ ಟು ಗೆಟ್ ಅಲ್ವಾ? ಆದ್ದರಿಂದ ಇದು ಬಹಳ ಪವಿತ್ರವಾದದ್ದು. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, 5 ನಿಮಿಷ ಗೀತೆ ಅಮೃತವನ್ನು ಕುಡಿಯಿರಿ. ನಾನು ಒಂದು ದಿವಸ ಆಗಲೂ ಚಾಪ್ಟರ್ ಪಾರಾಯಣ ಮಾಡ್ತೇನೆ ಮತ್ತು ಒಂದು ಶ್ಲೋಕವನ್ನು ಬರೆಯುತ್ತೇನೆ. ನಿಮಗೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ ಬೇಕಾದರೆ ಒಂದು ಚಾಪ್ಟರ್ ನಾವು ಪಾರಾಯಣ ಮಾಡಬೇಕು ಮತ್ತು ಒಂದು ಶ್ಲೋಕ ಬರೀಬೇಕು. ಯಾರಿಗಾದ್ರು ಗೊತ್ತುಂಟು? 5 ಗ್ರಾಮ್ ಗೋಲ್ಡು. ಎಷ್ಟು ಗ್ರಾಮ್ ಗೋಲ್ಡ್ ಬಾಕಿ ಅಂತ? ಶೋಭಕ ಎಲ್ಲಿದ್ದಾರೆ? ಶೋಭಕ ಪುರುಷನ ಶೋಭಕ ಅಲ್ಲಿರ ಪೀರಿಯಡಲ್ಲಿರ? ಈಗ ನನ್ನನ್ನು ಹಿಡಿತಾರೆ ಕಾಣಬೇಕು ಹೊರಗೆ ಹೋಗಲಿಕ್ಕೆ. ಎಷ್ಟು ಗೋಲ್ಡ್ ಬಾಕಿ ಇದೆ ಅಂತೆ. ಈಗ ಮೊದಲನೇ ಅವತಾರ ಯಾವುದು? 2 ನಿಮಿಷ. ಮೊದಲನೇ ಅವತಾರ 5 ಗ್ರಾಮ್ ಗೋಲ್ಡು. ಸರಿ ಯಾವುದ್ರಿ? ಹಾಂ ಹಾಂ ಕುಮಾರ, 4 ಕುಮಾರರು, ಬ್ರಹ್ಮನ ಮಕ್ಕಳು, ಸನತ್, ಸನಂದನ್, ಸನಾತನ, ಸನತ್ ಕುಮಾರ, 4 ಮಕ್ಕಳು. ಎಂಥ ಕೊಡುಗೆ ಕೊಟ್ಟಿದ್ದಾನೆ? ತಪಸ್ಸು. 5 ಗ್ರಾಮ್ ಅವರಿಗೆ ಸಿಕ್ಕಿತು. ಪುರುಷನ್ನ ಆ್ಯಡ್ ಮಾಡ್ಲೇವೆ. ಎರಡನೇ ಅವತಾರ ಅದು ಕೊಡುವ ಎಲ್ಲ ಅಕೌಂಟ್ ಚಿತ್ರಗುಪ್ತ ಆ್ಯಡ್ ಮಾಡ್ತಾ ಇದ್ದಾನೆ. 2ನೇ ಅವತಾರ ಕೊಂಬು, ವರಹ ಅವತಾರ. ನೋಡಿ ಎಂಥ ಕೊಡುಗೆ. ಹಿರಣ್ಯಾಕ್ಷ ಭೂಮಿಯನ್ನು ರಸತಾಳಕ್ಕೆ ಕೊಂಡು ಹೋದ. ಆ ಕೊಂಬಿನಿಂದ ವಿಷ್ಣು ವರಹ ಅವತಾರವಾಗಿ ಕೊಂಬಿನಿಂದ ಭೂಮಿಯನ್ನು ಮೇಲಕ್ಕೆ ಎತ್ತಿದ. 3ನೇ ಅವತಾರ ನಾರದ. ಎಂಥ ಕೊಡುಗೆ? ವಾಟ್ಸಪ್. ಅಂದರೆ ಅವರು ಹೇಳಿದ್ದು ಕರೆಕ್ಟ್. ವಾಟ್ಸಪ್ ಅಂದರೆ ಒಂದು ದೇವರಿಂದ ಇನ್ನೊಂದು ದೇವರಿಗೆ ನಾರಾಯಣ ನಾರಾಯಣ ನಾರದ ನಾರಾಯಣ ಹೇಳಿ ಅವರು ಶಿವ ಕೇಳ್ತಾರೆ, ಎಂಥ ಮೆಸೇಜ್ ತಂದಿದೆಯಪ್ಪ ಅಂದು. ವಾಟ್ಸಪ್ ಮೆಸೇಜ್. ಅವ್ರು ಹೇಳಿದ್ದು ಕರೆಕ್ಟ್. ಮಾತ್ರ ಒಂದು ದೇವರಿಂದ ಇನ್ನೊಂದು ದೇವರಿಗೆ ಆಕಾಶ ಮೂಲಕವಾಗಿ ವಾಟ್ಸಪ್ ಮೆಸೇಜನ್ನು ಕೊಡುತ್ತಾರೆ. ವಿಷ್ಣುವಾಗಿ ಏನು ಸಮಾಚಾರ ತಂದಿ ಅಂದು. ಅದು ವಾಟ್ಸಪ್. ಮುಂಚಿನ ಕಾಲದ ವಾಟ್ಸಪ್ ನಾರದ. 4ನೇ ಅವತಾರ ನರನಾರಾಯಣ ಟ್ವಿನ್ಸ್. ಈಗಲೂ ಕೊಟ್ಟಿದ್ದಾರೆ ನರನಾರಾಯಣ ಬದ್ರಿಕಾಶ್ರಮದಲ್ಲಿ, ಹಿಮಾಲಯದಲ್ಲಿ ಬದ್ರಿಕಾಶ್ರಮ. ಯು ಕ್ಯಾನ್ ಸಿ ನರನಾರಾಯಣ ಟ್ವಿನ್ಸ್. 5ನೇ ಅವತಾರ ಎಲ್ಲ 5 ಗ್ರಾಮ್ಗಳು ನನಗೆ ವಾಪಸ್ ಸಿಗ್ತಾ ಇದೆ. ಏನು 5ನೇ ಅವತಾರ? ಶಬಕ. ಪ್ರಯೋಜನ ಇಲ್ಲ. ನಾನು ಟೀಚ್ ಮಾಡಿಕೊಳ್ಳೋ ಪ್ರಯೋಜನ ಇಲ್ಲ. ಧ್ಯಾನ ಮಾಡಿ ಟೀಚ್ ಮಾಡಿ. ಕಪಿಲ ಅವತಾರ ಸಾಂಖ್ಯಶಾಸ್ತ್ರ. 6ನೇ ಅವತಾರ ದೇವದತ್ತ ದತ್ತಾತ್ರೇಯ. ಕೊಡುಗೆ ದತ್ತಾತ್ರೇಯ. ಆತ್ಮವಿದ್ಯೆ. 7ನೇ ಅವತಾರ ಆತ್ಮದೇವ. ಕೊಡುಗೆ 8ನೇ ಅವತಾರ ಯಜ್ಞದೇವ ಮತ್ತು ಋಷಭದೇವ. ಋಷಿ ಸನ್ಯಾಸ, ತಪಸ್ಸು, ಟೀಚಿಂಗ್. 9ನೇ ಅವತಾರ ಇದು ವಿಷ್ಣು ಈ ರೂಪದಲ್ಲಿ ಎಲ್ಲ ಬರುವುದು. 9ನೇ ಅವತಾರ ಪ್ರಥಮರಾಜ. ಬ್ರಾಹ್ಮಣರಿಗೆ ರಾಜರನ್ನು ಚೇಂಜ್ ಮಾಡಲಿಕ್ಕೆ ರೈಟ್ ಕೊಡುವುದು. ಬ್ರಾಹ್ಮಣರಿಗೆ ರಾಜರನ್ನು ರಾಜ ಇಫ್ ರಾಹುಲ್ ಗಾಂಧಿ ಈಸ್ ನಾಟ್ ಆ್ಯಕ್ಟಿಂಗ್ ಪ್ರಾಪರ್ಲಿ ದೆನ್ ಮೋದಿ ಅಪಾಯಿಂಟ್. ಇಫ್ ಮೋದಿ ಈಸ್ ಆ್ಯಕ್ಟಿಂಗ್ ಪ್ರಾಪರ್ಲಿ ರಾಹುಲ್ ಗಾಂಧಿ. ಬ್ರಾಹ್ಮಣರಿಗೆ ರೈಟ್ ಕೊಟ್ಟಿದ್ದಾನೆ ಪ್ರಥಮರಾಜ. 10ನೇ ಅವತಾರ 2 ನಿಮಿಷ. ಮತ್ಸ್ಯ ಅವತಾರ. ಮತ್ಸ್ಯ ಇದು ಎಂಥದ್ದು? ಮತ್ಸ್ಯ ಕೊಡುಗೆ ಎಂಥದ್ದು? ಮತ್ಸ್ಯ ಅವತಾರ ಸತ್ಯವತಿಯನ್ನು ಎಂಥದ್ದು? ಭೂಮಿಯ ಕಡೆಗೆ. ಓಕೆ. 11ನೇ ಅವತಾರ ಕೂರ್ಮ, ಬೆನ್ನು ಕೊಟ್ಟದ್ದು ಯಾಕೆ? ಸಮುದ್ರ ಮಂಥನ ಮಾಡಲಿಕ್ಕೆ. 12ನೇ ಅವತಾರ ಧನ್ವಂತರಿ. ಬಲೆ 11ನೇ ಅವತಾರ ಧನ್ವಂತರಿ ಎಂಥ ಕೊಡುಗೆ?
ಮದ್ದು ಗಿಡಮೂಲಿಕೆಗಳನ್ನು. ಕ್ಲಾಪ್ ಕೊಡಿ ಕಿಶೋರಣ್ಣನಿಗೆ, ಕ್ಲ್ಯಾಪ್ ಜೋರಾಗಿ. ಅಲ್ಲಿ ಏರ್ಪೋರ್ಟ್ನಿಂದ ಬರಬೇಕು ಮದ್ದು ಕೊಡಲಿಕ್ಕೆ. ಕಿಶೋರ್ ಶೆಟ್ಟಿ 13ನೇ ಅವತಾರ. ನನಗೆ ಬಹಳ ಸಂತೋಷ. 13ನೇ ಅವತಾರ ಯಾವುದು? ಶಿವ ಯಾರ ಹಿಂದೆ ಯಾರನ್ನು ನೋಡಬೇಕು? ಮೋಹಿನಿ ಅವತಾರ. ಶಿವ ವಾಂಟು ಸೀದಾ ಮೋಹಿನಿ ರಿಕ್ವೆಸ್ಟ್ ಮಾಡ್ತಾರೆ, ನಿನ್ನ ಮೋಹಿನಿ ಅವತಾರ ನನಗೆ ನೋಡಬೇಕು. ಮೋಹಿನಿ ಅವತಾರ. ವಿಷ್ಣು ಮರದ ಹಿಂದೆ ಮೋಹಿನಿ ಅವತಾರವನ್ನು ತೋರಿಸ್ತಾನೆ. ಶಿವ ಅಲ್ಲಿ ಅವನ ಹೆಂಡತಿ, ಬ್ಯೂಟಿಫುಲ್ ಹೆಂಡತಿ ಇದ್ದಾಳೆ ಪಾರ್ವತಿ. ನನಗೆ ಅವಳನ್ನು ಮುಟ್ಟಬೇಕು ಅಂದು ಮೋಹಿನಿಯನ್ನು. ವಿಷ್ಣು ಮೋಹಿನಿ ಅವತಾರ ಹಿಂದೆ ಹೋಗ್ತಾರೆ. ಶಿವ ಕೂಡ ಇಷ್ಟು ಧ್ಯಾನ ಮಾಡಿ ಆ ಮೋಹಿನಿಯ ಹಿಂದೆ ಬಿದ್ದ, ಮನಸ್ಸೆಲ್ಲ ಹೋಯಿತು. 13ನೇ ಅವತಾರ. 14ನೇ ನರಸಿಂಹದೇವ. 15ನೇ ನರಸಿಂಹದೇವ ಆಯಿತು. 14. 15 ವಾಮನ ಅವತಾರ. 16 ವಾಮನ ಅವತಾರ ಬಲಿಚಕ್ರವರ್ತಿ. ಓಕೆ. 16 ಪರಶುರಾಮ. 17 ವ್ಯಾಸದೇವ. 18 ವೇದವ್ಯಾಸ ಕಾಮತಲ್ಲ ಆಯಿತಾ, ವೇದವ್ಯಾಸ ಋಷಿ. 17 ಆಯಿತು. 18 ಪರಶುರಾಮ ಆಯಿತಾ? 18 ಶ್ರೀರಾಮ. 19 ಬಲರಾಮ. 20 ಕೃಷ್ಣ. 21 ಬುದ್ಧ. 22 4 ಲಕ್ಷ ವರ್ಷಗಳ ನಂತರ 4,27,000. ಮತ್ತು ಹಯಗ್ರೀವ ಮತ್ತು ಹಂಸ ಇದು ಬರೀಲಿಲ್ಲ ಇದರಲ್ಲಿ, ಗೊತ್ತಿಲ್ಲ ಯಾಕೆ ಬರೀಲಿಲ್ಲ ಅಂತ. 22 ಅವತಾರ ಮತ್ತು ಅದರ ಕೊಡುಗೆಯನ್ನು ನೀವು ಆಲ್ವೇಸ್ ಇಫ್ ಯು ಇಮ್ಯಾಜಿನ್ ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಇನ್ ಲೈಫ್. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮಃ ಶಿವ. ಓಂ ನಮಃ. ನಿಮ್ಮ ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಖಂಡಿತ ಭಗವಂತನ ನಿಮಗೆ ಅಮೃತವನ್ನು ಕೊಡುತ್ತಾನೆ ಕೊಡುತ್ತಾ ಹೇಳುತ್ತಾ, ಇವತ್ತಿನ ಎಲ್ಲ ಒಂದು ದೊಡ್ಡರಿಗೆ ಎಲ್ರಿಗೂ ಇಷ್ಟು ಪೇಷನ್ಸ್ ಇದ್ದಾರೆ. ಕ್ಲ್ಯಾಪ್ ಹೊಡಿರಿ. ನನಗೆ ಅಲ್ಲ ಆಯಿತಾ, ಕೃಷ್ಣನಿಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಓಂ ನಮಃ ಶಿವಾಯ. ಓಂ ನಮಃ. ನಾನು ಒಂದು ರಿಕ್ವೆಸ್ಟ್ ಎಲ್ರದ್ದು, ಒಂದು ಚಾಪ್ಟರ್ ಶೋಭಕ ಎಲ್ರಿಗೊಂದು ಆ ಪಾರಾಯಣದ್ದು ಎಲ್ಲರೂ ಕಳಿಸಿ ಯೂಟ್ಯೂಬ್ನಲ್ಲಿ. ಎಲ್ರಿಗೂ ಅಮೃತ ಸಿಕ್ಕಿ, ಅಮೃತದಿಂದ ಏನಾಗ್ತದೆ ಗೊತ್ತುಂಟಾ ಯಾರಿಗಾದರೂ? ಅಮೃತದಿಂದ ಚಿರಂಜೀವಿ, ಸಾವಿಲ್ಲ. ಓನ್ಲಿ ದಿಸ್ ಬಾಡಿ ಗೆಟ್ಸ್ body will be purified. Amrita. Even Rahu by standing in the wrong line. Rahu was a demon. He stood in Devata's line and drank the Amrita given by Mohini. And somebody complained, Suryadeva and Chandradeva complained that this Rahu, then Vishnu removed the chakra and cut his head. And only he drank the Amrita up to here. So that's why Amrita he drank. Only that part is not dead. Only lower part is dead. Okay. Thank you very much. Hare Krishna. Thank you everybody. ದೇವರು ಎಲ್ರಿಗೂ ಆಶೀರ್ವದಿಸಲಿ ಎಂದು ಹೇಳುತ್ತಾ, ಓಂ ಜೈ ಶ್ರೀರಾಮ್. ಹರೇ ಕೃಷ್ಣ. ಎಲ್ಲರೂ ಒಂದು ಸ್ವಲ್ಪ ಭಗವಂತನಿಗೆ ನಾವು ಈ ತುಳಸಿಯನ್ನು ನೀವು ಸೇವಿಸಿರಿ. ಅದು ಹೋಗುವಾಗ ನಾನು ಕೊಡ್ತೇನೆ. ಎಲ್ಲರೂ ಬಂದು ದರ್ಶನ ಕೊಟ್ಟು ಪ್ರಸಾದ ತಗೊಳ್ಳಿ. ಹೋಗುವಾಗ ನಾನು ಒಂದೊಂದು ಪೀಸ್ ತುಳಸಿ ಕೊಡ್ತೇನೆ. ತುಳಸಿಯನ್ನು ನಾನು ದಿವಸಾಗಲೂ ಒಂದು 15 ಪೀಸ್ ತಿಂತೇನೆ. ಆಯಿತಾ? ನೀವೊಂದು ಅಡ್ಡ ಬಿದ್ದು ಹೋಗಿ, ಅನಂತ ಕೈಯಿಂದ ಎಲ್ಲೆಲ್ಲಿ ಇಡೋದು ಬೇಡ. ಹೋಗುವಾಗ ನಾನು ಇದು ಕೊಡ್ತೇನೆ. ಆಯಿತಾ? ಹರೇ ಕೃಷ್ಣ. ಥ್ಯಾಂಕ್ ಯು. ಭಜನೆ ಅಲ್ಲೇ ಭಜನೆ ಹರೇ ಕೃಷ್ಣ 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 ಹರೇ 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 ರಾಮ
रे गा